ಈಗ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡಿದೆ. ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ನ ಸುತ್ತ ಆಕಾಶದಲ್ಲಿ ಭಾರಿ ಹೊಗೆ ಕೂಡ ಕಾಣಿಸಿಕೊಂಡಿದೆ. ಏರ್ಪೋರ್ಟ್ ಸಮೀಪದ ಬಳಿಯಲ್ಲೇ ಪತನವಾದಂಥ ವಿಮಾನ. ಅಹಮದಾಬಾದ್ನ ಮೇಘಾನಿ ಪ್ರದೇಶದಲ್ಲಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದಟ್ಟವಾದಂತಹ ಹೊಗೆ ಆವರಿಸಿರುವ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ವಿಮಾನ ಪತನಗೊಂಡಿದೆ. ಏನಾಗಿದೆ, ಯಾವಾಗ, ಯಾವ ಕ್ಷಣದಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವಿಮಾನ ಪತನ ಆಗಿದೆ ಅನ್ನೋದು ಮಾತ್ರ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಯಾವಾಗ ಆಗಿದ್ದು ಘಟನೆ, ಈಗ ಯಾವ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ, ಅಪ್ಡೇಟ್ ಏನು ಕೊಡ್ತೀರಿ ನಟೇಶ್? ನಾಗೇಂದ್ರ ಬಾಬು, ಏನು ಅಹಮದಾಬಾದ್ನಲ್ಲಿ ಈಗ ಸದ್ಯಕ್ಕೆ ಬಂದಂತಹ ಮಾಹಿತಿ ಪ್ರಕಾರ ವಿಮಾನ ಅಪಘಾತ ಆಗಿದೆ ಎನ್ನುವಂಥದ್ದು. ಅಂದ್ರೆ ವಿಮಾನ ಅಪಘಾತ ಎಲ್ಲಿ ಆಗಿದೆ ಅನ್ನುವಂಥದ್ದು ಪ್ರಮುಖವಾಗಿ ಈಗ ವಸತಿ ಪ್ರದೇಶ ಏನ್ ಬರುತ್ತೆ, ಆ ಒಂದು ವಸತಿ ಪ್ರದೇಶದ ಪಕ್ಕದಲ್ಲಿ ಈ ಒಂದು ಪತನ ಆಗಿದೆ ಎನ್ನುವಂಥದ್ದು. ಇನ್ನು ಸಂಪೂರ್ಣವಾಗಿ ಅದರ ಮಾಹಿತಿಗಳು ಕೂಡ ಅಪ್ಡೇಟ್ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿ ವಿಮಾನ ಅಹಮದಾಬಾದ್ನಿಂದ ಯಾವ ಕಡೆ ಹೋಗ್ತಾ ಇತ್ತು, ಜೊತೆಗೆ ಎಷ್ಟು ಜನ ಅಲ್ಲಿ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು, ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಬೇಕಿದೆ. ಈಗಾಗಲೇ ಏನು ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಇದರ ಮಾಹಿತಿ ಕೂಡ ಲಭ್ಯ ಆಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸ್ಥಳಕ್ಕೆ ಅಲ್ಲಿನ ಅಧಿಕಾರಿಗಳಿರ್ಬೋದು, ಹಾಗೇನೆ ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ನಡೆದ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳು ಕೂಡ ಬರಬೇಕಿದೆ. ಅಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಎಷ್ಟು ಜನ ಪ್ರಯಾಣ ಮಾಡಿದ್ರು, ಜೊತೆಗೆ ಯಾವ ಕಡೆಯಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಅದರ ಸಂಪೂರ್ಣ ವಿವರಣೆಯನ್ನ ಏನು ಅಹಮದಾಬಾದ್ ವಿಮಾನ ನಿಲ್ದಾಣ ಇದೆ ಅಲ್ಲಿನ ಅಧಿಕಾರಿಗಳು ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿಗಳನ್ನ ಬಿಟ್ಕೊಟ್ಟಿಲ್ಲ. ಸದ್ಯದಲ್ಲೇ ಇದರ ಅಪ್ಡೇಟ್ ಕೂಡ ಸಿಗಲಿದೆ ನಾಗೇಂದ್ರ ಬಾಬು. ಇದು ಯಾವ ವಿಮಾನ, ಜೊತೆಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ಯಾ ನಟೇಶ್? ನಾಗೇಂದ್ರ ಬಾಬು, ಇದೊಂದು ದೊಡ್ಡ ವಿಮಾನ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಗುಜರಾತ್ನ ಅಹಮದಾಬಾದ್ನಿಂದ ಹೊರಟಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಏನು ಗುಜರಾತ್ನ ಅಹಮದಾಬಾದ್ ಏನಿದೆ, ಅಹಮದಾಬಾದ್ನ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಧಿಕೃತವಾಗಿ ಹೇಳಬೇಕಾಗತ್ತೆ. ಅಧಿಕೃತವಾಗಿ ಹೇಳದೆ ಯಾವುದೇ ಈ ಒಂದು ಮಾಹಿತಿಯನ್ನ ಸೋರಿಕೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ದೊಡ್ಡ ವಿಮಾನ ಆಗಿರೋದ್ರಿಂದ ಸಾಕಷ್ಟು ಮಂದಿ ಪ್ರಯಾಣಿಕರು ಈ ಒಂದು ವಿಮಾನದಿಂದ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗೇನೆ ಈಗಾಗಲೇ ಗುಜರಾತ್ನ ಅಹಮದಾಬಾದ್ನ ಏನು ವಿಮಾನ ನಿಲ್ದಾಣದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರದ ಮಂತ್ರಿಗಳಿಗೂ ಕೂಡ ಈ ಒಂದು ವಿಚಾರವಾಗಿ ಗಮನಕ್ಕೆ ಬಂದಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರೋದ್ರಿಂದ ಗುಜರಾತ್ನ ಅಹಮದಾಬಾದ್ನಿಂದ ಹೊರಟಿರುವಂತಹ ಫ್ಲೈಟ್ ಏನಿದೆ, ಆ ಫ್ಲೈಟ್ ಈ ಒಂದು ಅಪಘಾತಕ್ಕೆ ಸಂಭವಿಸಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ನಾಗೇಂದ್ರ ಬಾಬು. ಘಟನೆಯಲ್ಲಿ ಏನಾದರೂ ಅನಾಹುತ ಸಂಭವಿಸಿದೆಯಾ, ಯಾರಿಗಾದ್ರೂ ಪ್ರಾಣಹಾನಿ ಆ ಥರದ್ದೇನಾದ್ರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ ನಟೇಶ್? ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ವಿಮಾನ ಅಪಘಾತ ಏನಾಗಿದೆ ಆ ಸ್ಥಳಕ್ಕೆ ಏನು ಅಧಿಕಾರಿಗಳು ಹಾಗೇನೆ ಅಗ್ನಿಶಾಮಕ ದಳ ಈಗ ಸ್ಥಳಕ್ಕೆ ಧಾವಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿ ಸಾವು ನೋವುಗಳ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವರದಿಗಳಾಗ್ತಾ ಇಲ್ಲ. ಯಾಕಂದ್ರೆ ಅದರ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸ್ಥಳವನ್ನ ಈ ಅಧಿಕಾರಿಗಳು ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಧಾವಿಸ್ತಾ ಇದ್ದಾರೆ. ತದನಂತರದಲ್ಲಿ ಆ ಒಂದು ವಸತಿ ಪ್ರದೇಶ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಖಾಲಿ ಇರೋದ್ರಿಂದ ಆ ವಸತಿ ಪ್ರದೇಶಕ್ಕೆ ತೆರಳುವಂತಹ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತದನಂತರದಲ್ಲಿ ಅದರ ಸಂಪೂರ್ಣ ಮಾಹಿತಿಗಳಿರ್ಬೋದು, ಜೊತೆಗೆ ಯಾರು ಹೋಗಿದ್ದಾರೆ, ಜೊತೆಗೆ ಅಲ್ಲಿನ ವಿಮಾನ ನಿಲ್ದಾಣದಿಂದ ನೇರವಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಹೇಗೆ ಸಂಭವಿಸಿತು ಅನ್ನುವಂಥದ್ದು ಕೂಡ ಎಲ್ಲಾ ರೀತಿಯಾದಂತಹ ಮಾಹಿತಿಗಳು ಕೂಡ ಸಿಗಬೇಕಿದೆ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿರಿ ನಟೇಶ್. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ಈ ಘಟನೆ ಆದ ಬಳಿಕ ಒಂದಷ್ಟು ಸಿಕ್ಕಿರುವಂಥ ಮಾಹಿತಿ, ಎರಡು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೇಘಾನಿ ಎಂಬಲ್ಲಿ ಪತನವಾದ ಪ್ರಯಾಣಿಕರ ವಿಮಾನ, ಪ್ಯಾಸೆಂಜರ್ ವಿಮಾನ, ಏರ್ ಇಂಡಿಯಾ ಸಂಸ್ಥೆಗೆ ಸೇರಿದ ವಿಮಾನ ಅನ್ನೋದು
ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಮೆಘಾನಿ ಎಂಬಲ್ಲಿ ಪತನವಾದಂಥ ಪ್ರಯಾಣಿಕರ ವಿಮಾನ. ಆದರೆ ವಿಮಾನದಲ್ಲಿ ಎಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಅಥವಾ ಪ್ರಯಾಣಿಕರು ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ 200ಕ್ಕೂ ಹೆಚ್ಚು ಜನ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿಗೆ ವಿಮಾನ ಪತನ ಆದ ತಕ್ಷಣ ಆ ಒಂದು ಸ್ಥಳಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡೋದಿಲ್ಲ. ಕಂಪ್ಲೀಟ್ ಅಧಿಕಾರಿಗಳು ಅದನ್ನು ಸುತ್ತುವರೆದು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಮೊಬೈಲಲ್ಲಿ ತೆಗೆದಿರುವಂಥ ವಿಡಿಯೋ ಇದು. ದಟ್ಟವಾದಂಥ ಹೊಗೆ ಆವರಿಸಿದೆ. ಅದನ್ನು ಹೊರತುಪಡಿಸಿದರೆ 200ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ವಸತಿ ಪ್ರದೇಶದಲ್ಲಿ ಈ ಒಂದು ಘಟನೆ ಆಗಿದೆ. ಏರ್ಪೋರ್ಟ್ನ ಪಕ್ಕದಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಪ್ಯಾಸೆಂಜರ್ ವಿಮಾನ ಪತನ ಆಗಿರೋದು, 200ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದ್ರು ಅನ್ನೋದು ಕೂಡ ಸಿಕ್ಕಿರುವಂಥ ಮಾಹಿತಿ. ಆದರೆ ಅವರ ಸ್ಥಿತಿ ಹೇಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಅಪ್ಡೇಟ್ ಸಿಗಬೇಕು. ಆದರೆ ನೀವೇನು ನೋಡ್ತಾ ಇದ್ರಿ, ಆಕಾಶದ ಎತ್ತರಕ್ಕೆ ಹೊಗೆ ಆವರಿಸ್ಕೊಂಡಿದೆ. ದೊಡ್ಡ ವಿಮಾನ ಪತನ ಆಗಿದೆ ಅನ್ನೋದು ಕೂಡ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು ಈ ಘಟನೆಗೆ ಸಂಬಂಧಪಟ್ಟಂತೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇತ್ತು ಈ ವಿಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಏರ್ ಇಂಡಿಯಾ ಬೋಯಿಂಗ್ 177 ಅನ್ನುವ ವಿಮಾನ ಪತನ ಆಗಿರೋದು. ಮಧ್ಯಾಹ್ನ 1:50ಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಮಾಡಲಾಗಿತ್ತು. 180 ಜನ ಪ್ರಯಾಣವನ್ನು ಮಾಡ್ತಾ ಇದ್ದಂಥ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನಡೆದಿರುವಂಥ ದುರ್ಘಟನೆ. 1:50 ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಪ್ರಾಥಮಿಕ ಮಾಹಿತಿ ಪ್ರಕಾರ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ